ವೆಲ್ಕಮ್ ಟು ಸಿನಿ ಕನ್ನಡ. ಇಂಡಸ್ಟ್ರಿ ಹಿಟ್. ಕೆಲವು ನಟರು ಮೊದಲ ಸಿನಿಮಾದಲ್ಲೇ ನೀಡುತ್ತಾರೆ, ಕೆಲವು ನಟರು 100 ಸಿನಿಮಾ ಮಾಡಿದರೂ ನೀಡುವುದಿಲ್ಲ. 1995ರಿಂದ 2024ರವರೆಗೆ, ಅಂದರೆ ಹಿಂದಿನ 3 ದಶಕಗಳಲ್ಲಿ ಎಷ್ಟು ಇಂಡಸ್ಟ್ರಿ ಸಿನಿಮಾ ಬಂದಿವೆ ನೋಡೋಣ ಬನ್ನಿ. ಓಂ. ಶಿವಣ್ಣ ನಟನೆಯ ಈ ಚಿತ್ರ 1995ರಲ್ಲಿ ಬಿಡುಗಡೆಯಾಗಿತ್ತು. ಪ್ರೇಮಾ ನಾಯಕಿಯಾಗಿ ನಟಿಸಿದ್ದರು. ಉಪೇಂದ್ರ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 25 ವಾರ ಪ್ರದರ್ಶನ ಕಂಡು 10 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಜನುಮದ ಜೋಡಿ. ಶಿವಣ್ಣ ನಟನೆಯ ಈ ಚಿತ್ರ 1996ರಲ್ಲಿ ಬಿಡುಗಡೆಯಾಗಿತ್ತು. ಶಿಲ್ಪಾ ನಾಯಕಿಯಾಗಿ ನಟಿಸಿದ್ದರು. ಟಿ. ಎಸ್. ನಾಗಾಭರಣ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 1 ವರ್ಷ ಪ್ರದರ್ಶನ ಕಂಡು 12 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಎ. ಉಪೇಂದ್ರ ನಟಿಸಿ ನಿರ್ದೇಶಿಸಿದ್ದ ಈ ಚಿತ್ರ 1998ರಲ್ಲಿ ಬಿಡುಗಡೆಯಾಗಿತ್ತು. ಚಾಂದಿನಿ ನಾಯಕಿಯಾಗಿ ನಟಿಸಿದ್ದಾರೆ. ಈ ಚಿತ್ರ 250 ದಿನ ಪ್ರದರ್ಶನ ಕಂಡು 20 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಯಜಮಾನ. ವಿಷ್ಣುವರ್ಧನ್ ನಟನೆಯ ಈ ಚಿತ್ರ 2000ರಲ್ಲಿ ಬಿಡುಗಡೆಯಾಗಿತ್ತು. ಪ್ರೇಮಾ ನಾಯಕಿಯಾಗಿ ನಟಿಸಿದ್ದರು. ಆರ್. ಶೇಷಾದ್ರಿ ಮತ್ತು ರಾಧಾ ಭಾರತಿ ನಿರ್ದೇಶನ ಮಾಡಿದರು. ಈ ಚಿತ್ರ 1 ವರ್ಷ ಪ್ರದರ್ಶನ ಕಂಡು 35 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಜೋಗಿ. ಶಿವಣ್ಣ ನಟನೆಯ ಈ ಚಿತ್ರ 2005ರಲ್ಲಿ ಬಿಡುಗಡೆಯಾಗಿತ್ತು. ಜೆನಿಫರ್ ಕತ್ವಾಲ್ ನಾಯಕಿಯಾಗಿ ನಟಿಸಿದ್ದರು. ಪ್ರೇಮ್ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 25 ವಾರ ಪ್ರದರ್ಶನ ಕಂಡು 40 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಮುಂಗಾರು ಮಳೆ. ಗಣೇಶ್ ನಟನೆಯ ಈ ಚಿತ್ರ 2006ರಲ್ಲಿ ಬಿಡುಗಡೆಯಾಗಿತ್ತು. ಪೂಜಾ ಗಾಂಧಿ ನಾಯಕಿಯಾಗಿ ನಟಿಸಿದ್ದರು. ಯೋಗರಾಜ್ ಭಟ್ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 400 ದಿನ ಪ್ರದರ್ಶನ ಕಂಡು 70 ಕೋಟಿ ಕಲೆಕ್ಷನ್ ಮತ್ತು 22 ಕೋಟಿ ಸೇರ್ಸ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಎಸ್ ನಟನೆಯ ಈ ಚಿತ್ರ 2014ರಲ್ಲಿ ಬಿಡುಗಡೆಯಾಗಿತ್ತು. ರಾಧಿಕಾ ಪಂಡಿತ್ ನಾಯಕಿಯಾಗಿ ನಟಿಸಿದ್ದರು. ಸಂತೋಷ್ ಆನಂದರಾಮ್ ನಿರ್ದೇಶನ ಮಾಡಿದ್ದರು. ಈ ಸಿನಿಮಾ 200 ದಿನ ಪ್ರದರ್ಶನ ಕಂಡು 50 ಕೋಟಿ ಕಲೆಕ್ಷನ್ ಮತ್ತು 23 ಕೋಟಿ ಸೇರ್ಸ್ ಮಾಡಿತ್ತು. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಸೇರ್ಸ್ ಮುಂಗಾರು ಮಳೆ ಚಿತ್ರದ ಸೇರ್ಸ್ಗಿಂತ ಹೆಚ್ಚಿದ್ದರಿಂದ ಇಂಡಸ್ಟ್ರಿ ಹಿಟ್ ಆಯಿತು. ದೊಡ್ಡ ಮನೆ ಹುಡುಗ. ಪುನೀತ್ ರಾಜ್ಕುಮಾರ್ ನಟನೆಯ ಈ ಚಿತ್ರ 2016ರಲ್ಲಿ ಬಿಡುಗಡೆಯಾಗಿತ್ತು. ರಾಧಿಕಾ ಪಂಡಿತ್ ನಾಯಕಿಯಾಗಿ ನಟಿಸಿದ್ದರು. ಸೂರಿ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 100 ದಿನ ಪ್ರದರ್ಶನ ಕಂಡು 42 ಕೋಟಿ ಕಲೆಕ್ಷನ್ ಮತ್ತು 26 ಕೋಟಿ ಸೇರ್ಸ್ ಮಾಡಿತ್ತು. ದೊಡ್ಡ ಮನೆ ಹುಡುಗ ಚಿತ್ರದ ಸೇರ್ಸ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಸೇರ್ಸ್ಗಿಂತ ಹೆಚ್ಚಿದ್ದರಿಂದ ಇಂಡಸ್ಟ್ರಿ ಹಿಟ್ ಆಯಿತು. ರಾಜಕುಮಾರ. ಪುನೀತ್ ರಾಜ್ಕುಮಾರ್ ನಟನೆಯ ಈ ಚಿತ್ರ 2017ರಲ್ಲಿ ಬಿಡುಗಡೆಯಾಗಿತ್ತು. ಪ್ರಿಯಾ ಆನಂದ್ ನಾಯಕಿಯಾಗಿ ನಟಿಸಿದ್ದರು. ಸಂತೋಷ್ ಆನಂದರಾಮ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರ 150 ದಿನ ಪ್ರದರ್ಶನ ಕಂಡು 75 ಕೋಟಿ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಕೆಜಿಎಫ್. ಎಸ್ ನಟನೆಯ ಈ ಚಿತ್ರ 2018ರಲ್ಲಿ ಬಿಡುಗಡೆಯಾಗಿತ್ತು. ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ನಟಿಸಿದ್ದರು. ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದರು. ಈ ಚಿತ್ರ 50 ದಿನ ಪ್ರದರ್ಶನ ಕಂಡು ವಿಶ್ವದಾದ್ಯಂತ 250 ಕೋಟಿ ಮತ್ತು ಕರ್ನಾಟಕದಲ್ಲಿ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಜೇಮ್ಸ್. ಪುನೀತ್ ರಾಜ್ಕುಮಾರ್ ನಟನೆಯ ಈ ಚಿತ್ರ 2022ರಲ್ಲಿ ಬಿಡುಗಡೆಯಾಗಿತ್ತು. ಪ್ರಿಯಾ ಆನಂದ್ ನಾಯಕಿಯಾಗಿ ನಟಿಸಿದ್ದರು. ಚೇತನ್ ಕುಮಾರ್ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 50 ದಿನ ಪ್ರದರ್ಶನ ಕಂಡು ಕರ್ನಾಟಕದಲ್ಲಿ 150 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಜೇಮ್ಸ್ ಚಿತ್ರ ಕರ್ನಾಟಕದಲ್ಲಿ ಕೆಜಿಎಫ್ಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದ್ದರಿಂದ ಇಂಡಸ್ಟ್ರಿ ಹಿಟ್ ಆಯಿತು. ಕೆಜಿಎಫ್ 2. ಎಸ್ ನಟನೆಯ ಈ ಚಿತ್ರ 2022ರಲ್ಲಿ ಬಿಡುಗಡೆಯಾಗಿತ್ತು. ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ನಟಿಸಿದ್ದರು. ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದ್ದರು. ಈ ಚಿತ್ರ 50 ದಿನ ಪ್ರದರ್ಶನ ಕಂಡು ವಿಶ್ವದಾದ್ಯಂತ 1200 ಕೋಟಿ ಮತ್ತು ಕರ್ನಾಟಕದಲ್ಲಿ 200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಯಿತು. ಕಾಂತಾರ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ್ದ ಈ ಚಿತ್ರ 2022ರಲ್ಲಿ ಬಿಡುಗಡೆಯಾಗಿತ್ತು. ಸಪ್ತಮಿ ಗೌಡ ನಾಯಕಿಯಾಗಿ ನಟಿಸಿದ್ದರು. ಈ ಚಿತ್ರ 100 ದಿನ ಪ್ರದರ್ಶನ ಕಂಡು ವಿಶ್ವದಾದ್ಯಂತ 400 ಕೋಟಿ ಮತ್ತು ಕರ್ನಾಟಕದಲ್ಲಿ 220 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಕಾಂತಾರ ಚಿತ್ರ ಕರ್ನಾಟಕದಲ್ಲಿ ಕೆಜಿಎಫ್ 2ಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದ್ದರಿಂದ ಇಂಡಸ್ಟ್ರಿ ಹಿಟ್ ಆಯಿತು. ಇದು ಇಂದಿನ 30 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಕಂಡ ಇಂಡಸ್ಟ್ರಿ ಹಿಟ್ ಚಿತ್ರಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.